ಹಲೋ ಗೈಸ್, ವೆಲ್ಕಮ್ ಟು ಅವರ್ ಚಾನೆಲ್. ನಾನು ನಿಮ್ಮ ವಿ2 ಕ್ರಿಯೇಷನ್ಸ್ ಅರುಣ್ ಮಾತಾಡ್ತಾ ಇದ್ದೀನಿ. ಬನ್ನಿ, ಈ ಕ್ಲಾಸ್ನಲ್ಲಿ ಟೂಲ್ ಬಾರ್ನಲ್ಲಿ ಸ್ಲೈಸ್ ಸೆಲೆಕ್ಟೆಡ್ ಟೂಲ್ ಬಗ್ಗೆ ತಿಳ್ಕೊಳ್ಳೋಣ. ಮತ್ತಿನ್ನೇನಕ್ಕೆ ತಡ, ಶುರು ಮಾಡೋಣವಾ? ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಕಳೆದ ವಿಡಿಯೋದಲ್ಲಿ ನಾವು ಸ್ಲೈಸ್ ಟೂಲ್ ಬಗ್ಗೆ ತಿಳ್ಕೊಂಡ್ವು. ಈಗ ನಾವು ಸ್ಲೈಸ್ ಟೂಲ್ದೇ ಫ್ಯಾಮಿಲಿ ಆಗಿರೋಂಥ ಸ್ಲೈಸ್ ಸೆಲೆಕ್ಷನ್ ಟೂಲ್ ಬಗ್ಗೆ ತಿಳ್ಕೊಳ್ಳೋಣ. ಈ ಸ್ಲೈಸ್ ಸೆಲೆಕ್ಷನ್ ಟೂಲ್ ಏನಕ್ಕಪ್ಪ ಉಪಯೋಗಿಸ್ತಾರಂತಂದರೆ, ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಿಮ್ಮ ಈ ಸಬ್ಸ್ಕ್ರಿಪ್ಷನ್ನು ನಮಗೆ ಇನ್ನಷ್ಟು ಎನರ್ಜಿ ತುಂಬುತ್ತೆ ಮತ್ತಷ್ಟು ವಿಡಿಯೋಗಳು ಮಾಡೋಕ್ಕೆ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಫಾರ್ ಎಕ್ಸಾಂಪಲ್, ಇಲ್ಲಿ ನೋಡಿ, ಈ ಸ್ಲೈಸ್ ಸೆಲೆಕ್ಷನ್ ಟೂಲ್ನ ನೀವು ಆ್ಯಕ್ಟಿವೇಟ್ ಮಾಡೋಕ್ಕೆ ಟೂಲ್ ಬಾರಲ್ಲಿ ಬಂದು ಇಲ್ಲಿ ಮ್ಯಾನ್ಯುಯಲ್ ಆಗಿ ಕ್ಲಿಕ್ ಮಾಡಿ ಇಲ್ಲಿ ನೀವು ಸ್ಲೈಸ್ ಸೆಲೆಕ್ಷನ್ ಟೂಲ್ನ ಆ್ಯಕ್ಟಿವೇಟ್ ಮಾಡ್ಬೋದು. ಅಥವಾ ಕೀಬೋರ್ಡ್ನಲ್ಲಿ ಸಿ ಪ್ರೆಸ್ ಮಾಡೋದ್ರಿಂದ ಈ ಸ್ಲೈಸ್ ಸೆಲೆಕ್ಷನ್ ಟೂಲು ಆ್ಯಕ್ಟಿವೇಟ್ ಆಗುತ್ತೆ. ಈ ಸ್ಲೈಸ್ ಸೆಲೆಕ್ಷನ್ ಟೂಲ್ ಏನಕ್ಕಪ್ಪ ಉಪಯೋಗಿಸ್ತಾರೆ ಅಂತಂದರೆ, ಈ ಕಳೆದ ವಿಡಿಯೋದಲ್ಲಿ ನೀವು ಈ ಸೈಜ್ ಸೆಲೆಕ್ಷನ್ ಟೂಲ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡಿದ್ರಲ್ವ, ಅದೇ ಥರ ಈಗ ನೋಡಿ, ಇದನ್ನ ನಾವು ಸ್ಲೈಸ್ ಸೆಲೆಕ್ಷನ್ ಟೂಲು ಸ್ಲೈಸ್ ಮಾಡೋಕ್ಕೆ ಉಪಯೋಗಿಸಿದ್ವು. ಆದರೆ ಈ ಸ್ಲೈಸ್ನ ನಾವು ಯಾವ ಥರ ಬೇಕೋ ಆ ಥರ ಎಡಿಟ್ ಮಾಡೋಕ್ಕೆ ಈ ಸ್ಲೈಸ್ ಸೆಲೆಕ್ಷನ್ ಟೂಲ್ನ ನಾವು ಉಪಯೋಗಿಸ್ಬೋದು. ಫಾರ್ ಎಕ್ಸಾಂಪಲ್, ಇದನ್ನ ನೀವು ದೊಡ್ಡದು ಮಾಡೋಕ್ಕೆ ಅಥವಾ ಚಿಕ್ಕದು ಮಾಡೋಕ್ಕೆ ಉಪಯೋಗಿಸ್ಕೊಬೋದು. ಈ ಕಾರ್ನರಲ್ಲಿ ನೀವು ಹಿಡಿದು ಡ್ರ್ಯಾಗ್ ಮಾಡಿದ್ರೆ ಅದು ದೊಡ್ಡದಾಗಲಿ ಅಥವಾ ಚಿಕ್ಕದಾಗತ್ತೆ. ಅದೇ ನಿಮಗೆ ಅದು ಫಿಕ್ಸ್ ಪ್ರಪೋರ್ಷನಲ್ ಹೋಗಬೇಕು ಅಂತಂದರೆ ಕೀಬೋರ್ಡ್ನಲ್ಲಿ ಶಿಫ್ಟ್ ಪ್ರೆಸ್ ಮಾಡಿ ನೀವು ಡ್ರ್ಯಾಗ್ ಮಾಡಿದ್ರೆ ನಿಮ್ಮ ಏನು ಆಸ್ಪೆಕ್ಟ್ ರೇಷಿಯೋ ಬಿಫೋರ್ ಇರುತ್ತಲ್ಲ, ಅದೇ ಆಸ್ಪೆಕ್ಟ್ ರೇಷಿಯೋದಲ್ಲಿ ಅದು ಡ್ರ್ಯಾಗ್ ಆಗುತ್ತೆ. ಅದೇ ನೀವು ಈ ಸ್ಲೈಸ್ನ ಮೂವ್ ಮಾಡಬೇಕು ಅಂತಂದಾಗ ಇದರಲ್ಲಿ ಕ್ಲಿಕ್ ಮಾಡಿ ನೀವು ಎಲ್ಲಿ ಡ್ರ್ಯಾಗ್ ಮಾಡ್ತೀರೋ ಅಲ್ಲಿ ಡ್ರ್ಯಾಗ್ ಮಾಡಿದ್ರೆ ಅದು ಸ್ಲೈಸ್ ಆಗುತ್ತೆ. ಅಥವಾ ನೀವು ಡೂಪ್ಲಿಕೇಟ್ ಮಾಡಬೇಕು ಅಂತಂದಾಗ ಕೀಬೋರ್ಡಲ್ಲಿ ಆಲ್ಟ್ ಪ್ರೆಸ್ ಮಾಡಿ ನೀವು ಡ್ರ್ಯಾಗ್ ಮಾಡಿದ್ರೆ ಇನ್ನೊಂದು ಅದರದೇ ಒಂದು ಡೂಪ್ಲಿಕೇಟ್ ಕ್ರಿಯೇಟ್ ಆಗುತ್ತೆ. ಮತ್ತು ಇಲ್ಲಿ ನೋಡ್ಬೋದು, ಈ ಇದರಲ್ಲಿ ಇದು ಬಂದ್ಬಿಟ್ಟು ಸಿಸ್ಟಮ್ ಜನ್ರೇಟೆಡ್ ಸ್ಲೈಸ್ ಅಂತ ಇದೆ. ಇದು ನಮ್ಗೆ ಹೇಗಪ್ಪ ಗೊತ್ತಾಗುತ್ತೆ ಅಂತಂದರೆ, ಇಲ್ಲಿ ನೀವು ಬ್ಲೂ ಕಲರಲ್ಲಿ ನೋಡ್ಬೋದು. ಈ ಬ್ಲೂ ಕಲರ್ ಯಾವ್ದ್ಯಾವ್ದು ಇರುತ್ತೋ ಅದೆಲ್ಲ ಬಂದ್ಬಿಟ್ಟು ಯೂಸರ್ ಜನ್ರೇಟೆಡ್ ಸ್ಲೈಸ್ ಅಂತ ಫೋಟೋಶಾಪ್ ಅರ್ಥ ಮಾಡ್ಕೊಳ್ಳುತ್ತೆ. ಅದೇ ನೀವೇನಾದರೂ ಈ ನಂಬರ್ ಇದೆಯಲ್ಲ ನೋಡಿ, 1 2 3 ಆ ಥರ ಸೀರಿಯಲ್ ನಂಬರಲ್ಲಾಗ ಸ್ಲೈಸ್ ಮಾಡಿರುತ್ತೆ. ಈ ಒಂದು ಇಮೇಜ್ನ ನೀವು ಒಂದು ಸ್ಲೈಸ್ ಆಗಿ ಸೆಲೆಕ್ಟ್ ಮಾಡಿದ್ರೆ ಇನ್ನು ಮಿಕ್ಕಿದ ಸ್ಲೈಸ್ನೆಲ್ಲ ಅದು ಆಟೋಮೆಟಿಕ್ಕಾಗಿ ತೊಗೊಂಡಿರುತ್ತೆ. ಈ ಸೆಕೆಂಡ್ ಸ್ಲೈಸ್ನ ನೀವು ಯೂಸರ್ ಜನ್ರೇಟ್ ಮಾಡಬೇಕು ಅಂತಂದಾಗ ಇಲ್ಲಿ ನೀವು ಆಪ್ಷನ್ ಬಾರಲ್ಲಿ ನೋಡಿದ್ರೆ ಪ್ರಮೋಟ್ ಅಂತ ಇರುತ್ತೆ. ಈಗ ಇದನ್ನ ನೀವು ಆ್ಯಕ್ಟಿವ್ ಮಾಡಿ ನೋಡಿ, ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ಇದು ಆ್ಯಕ್ಟಿವ್ ಆಗಿದೆ. ಈಗ ಇಲ್ಲಿ ನೀವು ಪ್ರಮೋಟ್ ಅಂತ ಕೊಟ್ಟರೆ ನೋಡಿ, ಇದು ಯೂಸರ್ ಜನ್ರೇಟೆಡ್ ಸ್ಲೈಸ್ ಆಗಿ ಕನ್ವರ್ಟ್ ಆಯಿತು. ಅದೇ ಬೇಕಾದರೆ ನೀವು 5ಗೂ ಅದೇ ಥರ ಕೊಟ್ಟರೆ ಇದು ಕನ್ವರ್ಟ್ ಆಗುತ್ತೆ. ಇಂಡಿವಿಜುವಲಿ ನಿಮ್ಗೆ ಎಷ್ಟು ಪ್ರಮೋಟ್ ಮಾಡಬೇಕು ಅಂತಿರುತ್ತೋ ಅಷ್ಟನ್ನು ಪ್ರಮೋಟ್ ಮಾಡ್ಬೋದು. ಈ ಸ್ಲೈಸ್ ಸೆಲೆಕ್ಟ್ ಆಗಿರೋದನ್ನ ನಾವು ಫರ್ದರ್ ಡಿವೈಡ್ ಮಾಡ್ಬೋದು. ಯಾವ ಥರ ಅಂತಂದರೆ, ಈ ಸೆಲೆಕ್ಟೆಡ್ ಪಾರ್ಟ್ನ ನೀವು ಸೆಲೆಕ್ಟ್ ಮಾಡಿ ಇಲ್ಲಿ ಡಿವೈಡ್ ಅಂತ ಕೊಟ್ಟರೆ ಸೇಮ್ ಒಂದು ಡಯಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಈ ಪ್ರೀವಿಯಸ್ ಇದರಲ್ಲಿ ನೀವು ನೋಡಿದ್ರಲ್ಲ ಅದೇ ಥರ ಇಲ್ಲಿ ನೀವು ಕ್ಲಿಕ್ ಮಾಡಿ ಹಾರಿಜಾಂಟಲ್ ಆಗಿ ಎಷ್ಟು ಪಾರ್ಟ್ ಬೇಕು, ವರ್ಟಿಕಲ್ ಆಗಿ ಎಷ್ಟು ಪಾರ್ಟ್ ಬೇಕು ಅಂತ ಡಿಟರ್ಮೈನ್ ಮಾಡ್ಬೋದು. ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲೊಂದು 4, ಇಲ್ಲೂ ಒಂದು 4 ನೋಡಿ, ಅಷ್ಟು ಪಾರ್ಟ್ ಆಗು ಅದು ಸೆಲೆಕ್ಟ್ ಆಯಿತು. ಪಿಕ್ಸೆಲ್ ಪರ್ ಸ್ಲೈಸ್ ಅಂತ ಇದೆ. ಈ ಪಿಕ್ಸೆಲ್ ಪರ್ ಸ್ಲೈಸ್ನ ನಾನು ಸ್ಲೈಸ್ ಟೂಲಲ್ಲಿ ಡೀಟೇಲಾಗಿ ಹೇಳಿದ್ದೀನಿ. ಯಾರ್ಯಾರು ನೋಡಿಲ್ವೋ ಈ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ದಯವಿಟ್ಟು ನೋಡಿ. ಸ್ಲೈಸ್ ಸೆಲೆಕ್ಷನ್ ಟೂಲ್ನಲ್ಲಿ ಅಲೈನ್ಮೆಂಟ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಈ ಅಲೈನ್ಮೆಂಟ್ ಮಾಡಬೇಕು ಅಂತಂದರೆ ಈಗ ಇಲ್ಲಿ ನೋಡ್ಬೋದು, 2 ಯೂಸರ್ ಜನ್ರೇಟೆಡ್ ಸ್ಲೈಸ್ ಇದೆ, 3 ಮತ್ತು 6. ಈಗ ನಾವು ಈ 2 ಸ್ಲೈಸ್ನು ಸೆಲೆಕ್ಟ್ ಮಾಡಬೇಕು. ನೋಡಿ, ಈಗ 3 ಆ್ಯಕ್ಟಿವೇಟ್ ಆಗಿದೆ, 6 ಆ್ಯಕ್ಟಿವೇಟ್ ಆಗಿದೆ. ಇದನ್ನ ಆ್ಯಕ್ಟಿವೇಟ್ ಮಾಡೋಕ್ಕೆ ನೀವು ಕೀಬೋರ್ಡ್ನಲ್ಲಿ ಶಿಫ್ಟ್ ಪ್ರೆಸ್ ಮಾಡಿ ಮೌಸ್ ಕ್ಲಿಕ್ನ ಮಾಡಿದ್ರೆ ಸೆಲೆಕ್ಟ್ ಆಗುತ್ತೆ. ಈಗ ನೋಡಿ, ಈಗ ನಿಮ್ಗಿದನ್ನ ಯಾವ ಥರ ಬೇಕೋ ಆ ಥರ ಅಲೈನ್ಮೆಂಟ್ ಮಾಡ್ಕೊಬೋದು. ಫಾರ್ ಎಕ್ಸಾಂಪಲ್ ನೋಡಿ, 2 ಟಾಪ್ ಕಾರ್ನರ್ಗೆ ಅಲೈನ್ಮೆಂಟ್ ಆಗಿದೆ. ಈ ಅಲೈನ್ಮೆಂಟ್ ಬಗ್ಗೆ ನಾನು
ಮೂವ್ ಟೂಲ್ನಲ್ಲಿ ಫುಲ್ ಡೀಟೇಲಾಗಿ ಹೇಳಿದ್ದೀನಿ. ಯಾರ್ಯಾರು ನೋಡಿಲ್ವೋ ದಯವಿಟ್ಟು ಮೂವ್ ಟೂಲ್ ನೋಡಿ, ಅದರಲ್ಲಿ ನಿಮಗೆ ಇನ್ ಡೀಟೇಲಾಗಿ ಒಂದೊಂದು ಅಲೈನ್ಮೆಂಟು ಏನು ಅಂತ ಅರ್ಥ ಆಗುತ್ತೆ. ಸೆಲೆಕ್ಟೆಡ್ ಎಕ್ಸ್ಟ್ರಾ ಆಗಿರೋದನ್ನ ನೀವು ಡಿಲೀಟ್ ಮಾಡಬೇಕು ಅಂತಂದಾಗ ಅದನ್ನ ಸೆಲೆಕ್ಟ್ ಮಾಡಿ ಕೀಬೋರ್ಡ್ನಲ್ಲಿ ನೀವು ಡಿಲೀಟ್ ಕೀ ಪ್ರೆಸ್ ಮಾಡಿದ್ರೆ ಡಿಲೀಟ್ ಆಗುತ್ತೆ. ಮತ್ತು ಆಪ್ಷನ್ ಬಾರಲ್ಲಿ ನೀವು ನೋಡ್ಬೋದು ಹೈಡ್ ಆಟೋ ಸ್ಲೈಸ್ ಅಂತ ಇದೆ. ಇದೇನಪ್ಪ ಅಂತಂದರೆ ಇಲ್ಲಿ ಯೂಸರ್ ಜನ್ರೇಟೆಡ್ ಸ್ಲೈಸು ನಾವು ಥರ್ಡ್ ಒನ್ ಸೆಲೆಕ್ಟ್ ಮಾಡಿರೋದು. ಮಿಕ್ಕಿದ್ದು ಫೋಟೋಶಾಪು ಆಟೋ ಜನ್ರೇಟ್ ಮಾಡಿರೋದು ಈ ಮಿಕ್ಕಿನ ಸ್ಲೈಸ್ಗಳು 1 ಆಗಿರ್ಬೋದು, 2 ಆಗಿರ್ಬೋದು, 4 ಆಗಿರ್ಬೋದು, 5 ಆಗಿರ್ಬೋದು. ಇದನ್ನ ನಾವು ಹೈಡ್ ಆಟೋ ಸ್ಲೈಸ್ ಅಂತ ಕೊಟ್ಟರೆ ಅದು ಹೈಡ್ ಆಗುತ್ತೆ. ಒನ್ಸ್ ನೀವು ಸೆಲೆಕ್ಟ್ ಮಾಡಿರೋದು ಮಾತ್ರ ನಿಮಗೆ ವ್ಯೂ ಆಗುತ್ತೆ. ಈಗ ಓವರ್ ಲ್ಯಾಪಿಂಗ್ ಸ್ಲೈಸ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಓವರ್ ಲ್ಯಾಪಿಂಗ್ ಸ್ಲೈಸ್ ಅಂದರೆ ಏನು ಅಂತಂದರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ನಾವು 2 ಸ್ಲೈಸಸ್ನ ಸೆಲೆಕ್ಟ್ ಮಾಡಿದ್ದೀವಿ. ಫಾರ್ ಎಕ್ಸಾಂಪಲ್ 3 ಆ್ಯಂಡ್ 4. ಈಗ ನಾವು 4th ಸ್ಲೈಸ್ನ ಸೆಲೆಕ್ಟ್ ಮಾಡಿದ್ರೆ ನಿಮ್ಗಿಲ್ಲಿ ನೋಡ್ಬೋದು ಆ್ಯಕ್ಚುಲಿ ನಾವು ಸ್ಲೈಸ್ ಮಾಡಿರೋದು ಬಂದು ಈ ಕಾರ್ನರಿಂದ ಈ ಕಾರ್ನರ್ವರೆಗೂ ನಾವು ಸೆಲೆಕ್ಟ್ ಮಾಡಿದ್ದೀವಿ. ಆದರೆ ನಮಗೆ ವಿಸಿಬಲ್ ಆಗ್ತಾ ಇರೋದು ಇಲ್ಲಿ 4 ಅನ್ನೋ ಐಕಾನ್ ವಿಸಿಬಲ್ ಆಗ್ತಿದೆ. ಯಾಕೆ ಅಂತಂದರೆ ಈ ಲೇಯರ್ ಬಂದ್ಬಿಟ್ಟು ಇದ್ರ ಬಿನೀತ್ ಇದೆ ಅಂತ. ಯಾವುದು ಥರ್ಡ್ ಲೇಯರ್ನ ಬಿನೀತಾಗಿ, ಆದರೆ ಥರ್ಡ್ ಲೇಯರ್ನ ಹಿಂದೆ 4th ಲೇಯರ್ ಇದೆ. 4th ಲೇಯರ್ ಇರೋದ್ರಿಂದ ನಿಮಗಿಲ್ಲಿ ಇದು ಇಲ್ಲಿ ಕಾಣ್ತಾ ಇದೆ. ಅದೇ ಏನಾದರೂ ನೀವು ಇದನ್ನ ಈ 4th ಲೇಯರ್ನ ಮೇಲ್ ತರಬೇಕು ಅಂತಂದರೆ, ಅಪ್ಪರ್ ವೈಸು ತರಬೇಕು ಅಂದಾಗ ನಿಮಗೆ ಇಲ್ಲಿ ಆಪ್ಷನ್ ಬಾರಲ್ಲಿ ನೋಡ್ಬೋದು ನೀವು ಈ ಐಕಾನ್ ಇದೆ. ಈ ಐಕಾನ್ ಏನಪ್ಪ ಮಾಡುತ್ತೆ ಅಂತಂದರೆ, ಈಗ ನೋಡಿ 4th ನೀವು ಸೆಲೆಕ್ಟ್ ಮಾಡಿ ಅಪ್ ಅಂತ ಪ್ರೆಸ್ ಮಾಡಿದ್ರೆ ಈಗ ಈ ಸೆಲೆಕ್ಟೆಡ್ ಐಕಾನ್ ಬಂದು ಮೇಲ್ ಬಂದಿದೆ ಲೇಯರು. ಮೇಲ್ ಬಂದಾಗ ಈಗ ನಿಮಗೆ ಟೋಟಲ್ ಸೆಲೆಕ್ಷನ್ ಆಗಿದೆ. ಅದೇ ನೀವಿಲ್ಲಿ ನೋಡ್ಬೋದು. ಬೇಕಾದ್ರೆ ತಿರ್ಗಾ ನಾವು ಸೆಂಡ್ ಬ್ಯಾಕ್ವರ್ಡ್ ಅಂತಿದೆ. ಸೆಂಡ್ ಬ್ಯಾಕ್ವರ್ಡ್ ಕೊಟ್ಟರೆ ಪ್ರೀವಿಯಸ್ ಎಲ್ಲಿತ್ತೋ ಅದು ಅಲ್ಲೇ ಹೋಗುತ್ತೆ. ಇದು ನೋಡ್ಬೋದು ನೀವು ಇಲ್ಲಿ ಆಪ್ಷನ್ನು. ಒಂದು ಕ್ಲಿಕ್ ಮಾಡಿದ್ರೆ ನೀವು ಫುಲ್ ಬ್ರಿಂಗ್ ಟು ಫ್ರಂಟ್ ಅಂತ ಇದೆ. ಇದು ಏನಿದ್ರೆ ನೀವಿಲ್ಲಿ ಆಪ್ಷನ್ ಬಾರಲ್ಲಿ ನೋಡ್ಬೋದು ನಿಮಗೆ 4 ಐಕಾನ್ಗಳಿದೆ. ಇದು ಬಂದ್ಬಿಟ್ಟು ಒಂದು ಬ್ರಿಂಗ್ ಟು ಟಾಪ್. ಈಗ ನೀವೇನೇ ಎಷ್ಟೇ ಲೇಯರ್ ಕೇಳಿದ್ರು ಕ್ಲಿಕ್ ಮಾಡಿದ್ದಕ್ಕೆ ಅದು ಟಾಪ್ ಬರುತ್ತೆ. ಇದು ಬಂದ್ಬಿಟ್ಟು ಒಂದು ಲೇಯರ್ ಕೆಳಗಡೆ ಹೋಗೋಕ್ಕೆ ಸೆಂಡ್ ಬ್ಯಾಕ್. ಇದು ನೋಡಿ ಸೆಂಡ್ ಬ್ಯಾಕ್ ಫುಲ್ ಕೆಳಗೆ ಹೋಗ್ಬಿಡುತ್ತೆ. ನೋಡಿ ಈಗ ಇನ್ನೂ ನಿಮ್ಗೆ ಇದು ಅರ್ಥ ಆಗಿಲ್ಲ ಏನು ಅಂತಂದರೆ ನಾನು ತೋರಿಸ್ತೀನಿ ಅಲ್ವಾ. ಈಗ ನೋಡಿ ಈಗ ನಾವು 4ನ ಸೆಲೆಕ್ಟ್ ಮಾಡಿದ್ದೀವಿ. 4th ಲೇಯರ್ನ ಆ್ಯಕ್ಟಿವ್ ಇದ್ದಾಗ ಇದನ್ನ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ. ಎಕ್ಸ್ಪೋರ್ಟ್ ಮಾಡಿದಾಗ ನೋಡಿ ನಿಮಗೆ ಗೊತ್ತಾಗುತ್ತೆ. ಎಕ್ಸ್ಪೋರ್ಟ್ಗೆ ಹೋಗಿ ಸೇವ್ ಫಾರ್ ವೆಬ್ ಅಂತ ಕೊಟ್ಟಾಗ ಈಗ ಇಲ್ಲಿ ನೋಡ್ಬೋದು ನೀವು 4th ಲೇಯರ್ ಸೆಲೆಕ್ಟೆಡ್ ಆಗಿದೆ. ಈಗ ಸೆಲೆಕ್ಟೆಡ್ ಆಗಿರೋದನ್ನ ನಾವು JPG ಫಾರ್ಮ್ಯಾಟಲ್ಲಿ ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ಸೇವ್ ಅಂತ ಕೊಟ್ಟು ಆ ಪಾತ್ ಕೇಳಿರುತ್ತೆ, ಆ ಪಾತಲ್ಲಿ ಕೊಟ್ಟು ಇದಕ್ಕೊಂದು ಪ್ರಿಸ್ಕ್ರೈಬ್ ನೇಮ್ ಕೊಟ್ಟಾಗ, ಫಾರ್ ಎಕ್ಸಾಂಪಲ್ ಬ್ಯಾಕ್ವರ್ಡ್ ಅಂತ ಕೊಡೋಣ. ಬ್ಯಾಕ್ವರ್ಡ್ ಸ್ಲೈಸು ಇಲ್ಲಿ ಸೆಲೆಕ್ಟೆಡ್ ಸ್ಲೈಸ್ ಅಂತ ಕೊಡೋಣ. ಇಲ್ಲಿ ಸೆಲೆಕ್ಟೆಡ್ ಸ್ಲೈಸ್ ಅಂತ ಕೊಟ್ಟಾಗ ಸೇವ್ ಅಂತ ಕೊಟ್ಟಿದ್ದೀನಿ. ಈಗ ನೀವು ಆ ಪಾತ್ಗೆ ಹೋಗಿ ನೋಡಿದಾಗ ಇಲ್ಲಿ ನೋಡಿ ಬ್ಯಾಕ್ವರ್ಡ್ ಸ್ಲೈಸ್ ನಿಮ್ಗೆ ಎಷ್ಟು ಪೋರ್ಷನ್ ಎಕ್ಸ್ಪೋರ್ಟ್ ಆಗಿದೆ, ಅದ್ರ ಹಾಫ್ ಪೋರ್ಷನ್ ಅಷ್ಟೇ ಎಕ್ಸ್ಪೋರ್ಟ್ ಆಗಿದೆ. ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು ಇಷ್ಟು ಮಾತ್ರ ಆಗಿದೆ. ಆದರೆ ನಾವು 4th ಸೆಲೆಕ್ಟ್ ಮಾಡಿದ್ರೆ ನಿಮ್ಗೆ ಕಂಪ್ಲೀಟ್ ಇಲ್ಲಿಂದ ಇಲ್ಲಿವರೆಗೂ ಎಕ್ಸ್ಪೋರ್ಟ್ ಆಗಬೇಕಾಗಿತ್ತು, ಅದು ಆಗಿಲ್ಲ. ಯಾಕೆ ಅಂತಂದರೆ ಅದು 3rd ಲೇಯರ್ ಬಿನೀತಿತ್ತು. ಸೊ ಅದಕ್ಕೋಸ್ಕರ ಅದು ನಿಮಗೆ ಎಕ್ಸ್ಪೋರ್ಟ್ ಆಗಿಲ್ಲ. ಇದನ್ನ ಅಪ್ಪರ್ ಡೌನ್ವರ್ಡ್ಸ್ ಥರಕ್ಕೆ ಯೂಸ್ ಮಾಡ್ತೀವಿ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಿಮ್ಮ ಈ ಸಬ್ಸ್ಕ್ರಿಪ್ಷನ್ನು ನಮಗೆ ಇನ್ನಷ್ಟು ಎನರ್ಜಿ ತುಂಬುತ್ತೆ ಮತ್ತಷ್ಟು ವಿಡಿಯೋಗಳು ಮಾಡೋಕ್ಕೆ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಸಿಗೋಣ. ಟಿಲ್ ದೆನ್ V2 ಕ್ರಿಯೇಷನ್ಸ್, ಫ್ರೀಸ್ ಯುವರ್ ಸ್ಮೈಲ್. ನಗ್ತಾ ಇರಿ, ಖುಷಿಯಾಗಿರಿ.